ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳಕ್ಕೆ ಕ್ಯಾಬಿನೆಟ್ ಅನುಮೋದನೆ. 10% 15% ಏರಿಕೆ ಮಾಡಿ ಆದೇಶ. ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ. ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯೂ ಕೂಡ ಸಿಕ್ಕಿದೆ. 10% 15% ಹೆಚ್ಚಳದ ಸಂಬಂಧ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕಿರುವುದು, ಆದೇಶವೂ ಕೂಡ ಹೊರಬಿದ್ದಿದೆ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು, ವಿರೋಧ ಕೂಡ ಇತ್ತು. ಇದೀಗ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ. ವಸತಿ ಇಲಾಖೆಯಿಂದ ಅನುಷ್ಠಾನವಾಗುವಂತಹ ಯೋಜನೆಯಲ್ಲಿ ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಮೀಸಲಾತಿ ವಿಚಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನವಾಗಲಿದೆ. ನಗರದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಕಡೆ ಕಟ್ಟಿರುವ ಬಿಲ್ಡಿಂಗ್ ಖಾಲಿ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ, ಅವರಿಗಾದ್ರೂ ಮನೆ ಸಿಗ್ಲಿ ಅಂತ ನಮ್ಮ ಉದ್ದೇಶ. ಹೀಗಾಗಿನೇ 10% 15% ಏರಿಕೆ ಮಾಡಿದ್ದೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಖಾಲಿ ಇರುವ ಬಿಲ್ಡಿಂಗ್ಗಳನ್ನ ಏನ್ ಮಾಡಬೇಕು, ಅವರಿಗಾದ್ರೂ ಅನುಕೂಲ ಆಗ್ಲಿ ಬಿಡಿ ಅಂತ ಹೇಳಿ ಡಿಸಿಎಂ ಡಿಕೆ ಹೇಳಿರೋದು. ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ. ನಾವು ಮಿಕ್ಕಿದ್ ಮಾಡಿ ಕಟ್ಟಿದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇದ್ದ 10% ಇದ್ದ 15% ಮಾಡಿದ್ವಿ. ಅರ್ಬನ್ಗಳಲ್ಲಿ ಇನ್ನು ಸಾಚಾರ್ ಕಮಿಟಿ ವರದಿಯನ್ನು ಕೂಡ ಈಗ ಕೇಂದ್ರ ಪರಿಗಣಿಸ್ತಾ ಇದೆ. ಕೇಂದ್ರದ ಸೂಚನೆಗಳನ್ನು ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆ ಮಾಡುತ್ತಿದ್ದೇವೆ, ನಿಯಮಗಳಿಗೆ ಕ್ಯಾಬಿನೆಟ್ ಅನುಮೋದನೆ ಸಾಕು ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ಕೂಡ ಈ ಕುರಿತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15% ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಮನೆಯಿಲ್ಲದ ಬಡವರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಏನು? ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸತಿ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕುರಿತು ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿದ್ದಾರೋ ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಮನೆಯಿಲ್ಲದ ಬಡವರು ಎಲ್ಲಾ ಜಾತಿಯಲ್ಲೂ ಕೂಡ ಇದ್ದಾರೆ. ಮತೀಯ ಆಧಾರಿತ ಮೀಸಲಾತಿಯನ್ನು ಅಂಬೇಡ್ಕರ್ ಅವರು ನಿರಾಕರಿಸಿದ್ರು ಅಂತ ಹೇಳಿ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ. ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕು ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದರು. ನಿರಾಕರಿಸಿದ ನಂತರವೂ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನು ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ಮತೀಯ ಆಧಾರದಲ್ಲಿ ನಮ್ಮ ದೇಶ ವಿಭಜನೆ ಆಯಿತು. ವಿಭಜನೆಗೆ ಪೂರ್ವದಲ್ಲಿ ಮತೀಯ ಆಧಾರದ ಮೀಸಲು ಕ್ಷೇತ್ರಗಳನ್ನು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಕೊಟ್ಟಿದ್ರು. ಅಂದರೆ ಮುಸ್ಲಿಮರಿಗೆ ಬೇರೆ ಮೀಸಲು ಕ್ಷೇತ್ರ, ವೋಟರ್ಸ್ ಯಾರು ಅಂತ ಹೇಳಿದ್ರೆ ಮುಸಲ್ಮಾನರೇ ವೋಟ್ ಹಾಕಬೇಕು.
ಅವ್ರನ್ನ ಗೆಲ್ಲಿಸೋದಕ್ಕೆ. ಅವತ್ತು ಅದನ್ನ ವಿರೋಧಿಸ್ತಾ ಇದ್ದ ಪರಿಣಾಮ ಭಾರತ ವಿಭಜನೆಯಲ್ಲಿ ಅದು ಕೊನೆಯಾಯಿತು. ಈ ತಪ್ಪಿನಿಂದ ಪಾಠ ಕಲಿದೇ ಇರತಕ್ಕಂಥ ಕಾಂಗ್ರೆಸ್ ಪ್ರತಿಯೊಂದು ಊರಿನಲ್ಲೂ ಮತೀಯ ಆಧಾರದ ವಿಭಜನೆಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದೆ. ಬಡವರು ಎಲ್ಲ ಜಾತಿಲೂ ಇದ್ದಾರೆ, ಮನೆ ಇಲ್ಲದಿರೋರು ಎಲ್ಲ ಜಾತಿಲೂ ಇದ್ದಾರೆ. ವಸತಿ ರಹಿತರನ್ನ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ, ಅದ್ರ ಬದಲಿಗೆ ವಸತಿ ರಹಿತರ ಎಲ್ಲ ಬಡವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕೊಡ್ತೀವಿ ಮನೇನ ಅಂತ ಹೇಳಿ. ಯಾಕೆ ಯಾಕೆ ಕೊಡಬಾರ್ದು?